ಹೈಪರ್ ಪಿಗ್ಮೆಂಟೇಶನ್ ಅಂದ್ರೆ ಚರ್ಮದ ಕೆಲವು ಕಡೆ ಪ್ಯಾಚಸ್ ಆಗಿ ಅದರಲ್ಲಿ ಬಣ್ಣದಲ್ಲಿ ವ್ಯತ್ಯಾಸ ಆಗುವಂತದ್ದು. ಅದು ಜಾಸ್ತಿ ಮಟ್ಟದಲ್ಲಿ ಕಂದು ಬಣ್ಣ ಅಥವಾ ಕಪ್ಪು ಬಣ್ಣ ಆಗುವಂತದ್ದು ಸುತ್ತಲಿನ ಚರ್ಮದಲ್ಲಿ ಲೆಕ್ಕದಲ್ಲಿ ನೋಡಿದ್ರೆ ಆ ರೀತಿ ಆಗೋದಕ್ಕೆ ಹೈಪರ್ ಪಿಗ್ಮೆಂಟೇಶನ್ ಅಂತ ಹೇಳ್ತೀವಿ. ಇದರಲ್ಲಿ ಅದು ಯಾಕೆ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ಚರ್ಮದಲ್ಲಿ ಒಂದು ಮೆಲನೋಸೈಟ್ ಅನ್ನುವಂತ ಒಂದು ಸೆಲ್ ಇರುತ್ತೆ. ಈ ಸೆಲ್ ಇಂದ ಬರುವಂತ ಕೆಮಿಕಲ್ಗೆ ನಾವು ಮೆಲನಿನ್ ಅಂತ ಹೇಳ್ತೀವಿ. ಯಾವ ಜಾಗದಲ್ಲಿ ಮೆಲನಿನ್ ಉತ್ಪತ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ, ಆ ಜಾಗಗಳಲ್ಲಿ ಹೈಪರ್ ಪಿಗ್ಮೆಂಟೇಶನ್ ಪ್ಯಾಚಸ್ ಆಗುತ್ತೆ, ಚರ್ಮ ಕಂದು ಅಥವಾ ಕಪ್ಪು ಬಣ್ಣ ಆಗ್ತಾ ಹೋಗುತ್ತೆ. ಇದಕ್ಕೆ ಕಾರಣಗಳು ಅಂತ ಹೇಳಿದ್ರೆ, ಬಹಳ ಮುಖ್ಯವಾದ ಒಂದು ಕಾರಣ ಸೂರ್ಯನ ಕಿರಣಗಳು ಬೀಳುವಂತಹದ್ದು. ನಾವು ಟ್ಯಾನಿಂಗ್ ಅಂತ ಏನ್ ಹೇಳ್ತೀವಿ, ಅದು ಸೂರ್ಯನ ಕಿರಣಗಳು ಬಿದ್ದಷ್ಟು ಚರ್ಮದಲ್ಲಿ ಈ ಮೆಲನೋಸೈಟ್ ಸೆಲ್ ಅನ್ನುವಂಥದ್ದು ಸ್ಟಿಮ್ಯುಲೇಟ್ ಆಗುತ್ತೆ. ಆ ಕೆಮಿಕಲ್ ಮೆಲನಿನ್ ಅನ್ನುವಂಥದ್ದರ ಉತ್ಪತ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ, ಹಾಗೂ ಹೈಪರ್ ಪಿಗ್ಮೆಂಟೇಶನ್ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಒಂದು ಕಾರಣ. ಇದು ಅಲ್ಲದೇನೆ ಚರ್ಮಕ್ಕೆ ಯಾವುದೇ ರೀತಿಯ ಒಂದು ಗಾಯ ಅಥವಾ ಹಾನಿ ಆದರೆ, ಮೊಡವೆ ಇರ್ಬೋದು, ಪಿಂಪಲ್ ಇರ್ಬೋದು, ಅಥವಾ ಯಾವುದೇ ರೀತಿಯ ಒಂದು ಆಕ್ಸಿಡೆಂಟ್ ಇರಬಹುದು, ಗಾಯ ಇರ್ಬೋದು, ಇನ್ಫ್ಲಮೇಷನ್ ಅಂತ ನಾವು ಏನ್ ಹೇಳ್ತೀವಿ, ಇಂಥದ್ದು ಚರ್ಮಕ್ಕೆ ಆದಾಗ ಅದರಿಂದ ಕೂಡ ಹೈಪರ್ ಪಿಗ್ಮೆಂಟೇಶನ್ ಆಗುವಂತ ಸಾಧ್ಯತೆ ಇದೆ. ಅದಲ್ಲದೆ ನಮ್ಮ ಜೆನೆಟಿಕ್ಸ್ ಕೂಡ ಒಂದು ಕಾರಣ ಆಗಿರುತ್ತೆ ಹೈಪರ್ ಪಿಗ್ಮೆಂಟೇಶನ್ಗೆ. ಬಾಡಿಯಲ್ಲಿ ಆಗುವಂತ ಹಾರ್ಮೋನ್ಗಳ ವ್ಯತ್ಯಾಸ ಕೂಡ ಹೈಪರ್ ಪಿಗ್ಮೆಂಟೇಶನ್ಗೆ ಕಾರಣವಾಗಿರುತ್ತೆ. ಮೆಲಾಸ್ಮಾ ಅಥವಾ ಬಂಗು ಅನ್ನುವಂಥದ್ದು ಒಂದು ಸಚ್ ಹೈಪರ್ ಪಿಗ್ಮೆಂಟೇಶನ್. ಅದು ನಮ್ಮ ಜೆನೆಟಿಕ್ಸ್ ಹಾಗೂ ಈ ಹಾರ್ಮೋನ್ ವ್ಯತ್ಯಾಸಗಳಿಂದ ಕಂಡು ಬರುತ್ತೆ. ಮೆಲಾಸ್ಮಾ ಅನ್ನುವಂಥದ್ದು. ಟೈಪ್ಸ್ ಆಫ್ ಹೈಪರ್ ಪಿಗ್ಮೆಂಟೇಶನ್ ಅಂತ ಹೇಳಿದ್ರೆ, ಯಾವ ಕಾರಣದಿಂದ ಯಾವ ಜಾಗದಲ್ಲಿ ಹೈಪರ್ ಪಿಗ್ಮೆಂಟೇಶನ್ ಆಗ್ತಿದೆ ಅದರ ಪ್ರಕಾರವಾಗಿ ಹಲವಾರು ರೀತಿಗಳಿದೆ. ಉದಾಹರಣೆಗೆ ಟ್ಯಾನ್ ಅನ್ನುವಂಥದ್ದು ಸೂರ್ಯನ ಕಿರಣಗಳಿಂದ ಆಗುವಂತ ಹೈಪರ್ ಪಿಗ್ಮೆಂಟೇಶನ್. ಸೊ ಅದು ಎಲ್ಲೆಲ್ಲಿ ಸೂರ್ಯನ ಕಿರಣಗಳು ಬೀಳುತ್ತೆ, ಮುಖದ ಮೇಲೆ ಇರ್ಬೋದು, ಕತ್ತಲ್ಲಿ ಇರ್ಬೋದು, ಕೈಗಳಲ್ಲಿ, ಅಂಗೈಯಲ್ಲಿ, ಇಂಥ ಜಾಗದಲ್ಲಿ ಆಗುವಂತ ಹೈಪರ್ ಪಿಗ್ಮೆಂಟೇಶನ್. ಎರಡನೇದು ಗಾಯಗಳಿಂದ ಅಥವಾ ಒಂದು ಇನ್ಫ್ಲಮೇಷನ್ ಇಂದ ಆಗುವಂತ ಹೈಪರ್ ಪಿಗ್ಮೆಂಟೇಶನ್. ಎಲ್ಲಿ ಗಾಯ ಆಗುತ್ತೆ, ಎಲ್ಲಿ ಸ್ಕಿನ್ಗೆ ಹಾನಿ ಆಗುತ್ತೆ, ಪಿಂಪಲ್ ಆದಾಗ ಮುಖದ ಮೇಲೆ ಇರ್ಬೋದು, ಹಣೆಯ ಮೇಲೆ ಇರ್ಬೋದು, ಭುಜದ ಮೇಲೆ, ಬೆನ್ನ ಮೇಲೆ ಇರಬಹುದು, ಅಥವಾ ಯಾವುದೇ ರೀತಿ ಒಂದು ಸ್ಕಿನ್ ಕಾಯಿಲೆ ಆದಾಗ ಇಂಥ ಜಾಗದಲ್ಲಿ ಹಾನಿಯಾಗಿ ಸ್ಕಿನ್ಗೆ ಪೋಸ್ಟ್ ಇನ್ಫ್ಲಮೇಟರಿ ಹೈಪರ್ ಪಿಗ್ಮೆಂಟೇಶನ್ ಅಂತ ಹೇಳ್ತೀವಿ ನಾವು. ಇದು ಒಂದು ರೀತಿಯ ಹೈಪರ್ ಪಿಗ್ಮೆಂಟೇಶನ್ ಇರುತ್ತೆ. ಇನ್ನೊಂದು ಸಾಮಾನ್ಯವಾಗಿ ಭಾರತದಲ್ಲಿ, ಇಂಡಿಯಾದಲ್ಲಿ ಕಂಡು ಬರುವಂತ ಹೈಪರ್ ಪಿಗ್ಮೆಂಟೇಶನ್ ಅಂದ್ರೆ ಮೆಲಾಸ್ಮಾ ಅಥವಾ ಬಂಗು ಅಂತ ಹೇಳ್ತೀವಿ. ಇದು ವಿಮೆನ್ ಅಲ್ಲಿ ಜಾಸ್ತಿ ಕಂಡು ಬರುತ್ತೆ. ಸಾಮಾನ್ಯವಾಗಿ ನಮ್ಮ ಕೆನ್ನೆ ಮೇಲೆ, ಮೂಗಿನ ಮೇಲೆ, ಹಣೆಯ ಮೇಲೆ ಕಂಡು ಬರುವಂತ ಹೈಪರ್ ಪಿಗ್ಮೆಂಟೇಶನ್ ಇದು. ಫೇಶಿಯಲ್ ಹೈಪರ್ ಪಿಗ್ಮೆಂಟೇಶನ್ ಅಂತಂದ್ರೆ ಅದೆಲ್ಲ ಈ ಮುಖದಲ್ಲಿ ಆಗುವ ಎಲ್ಲಾ ಹೈಪರ್ ಪಿಗ್ಮೆಂಟೇಶನ್ ಗಳಿಗೂ ಸೇರಿಸಿ ಕೊಡುವಂತ ಒಂದು ಹೆಸರು, ಅದು ಫೇಶಿಯಲ್ ಹೈಪರ್ ಪಿಗ್ಮೆಂಟೇಶನ್ ಅನ್ನುವಂಥದ್ದು. ಏಜ್ ಇಂದ ಆಗುವಂತ ಏಜ್ ಸ್ಪಾಟ್ಸ್ ಅಂತ ಹೇಳೋದಿರ್ಬೋದು, ಅಥವಾ ಜೆನೆಟಿಕ್ಸ್ ನಿಂದ ಅಥವಾ ಸೂರ್ಯನ ಕಿರಣಗಳಿಂದ ಆಗುವಂತ ಫ್ರೆಕಲ್ಸ್ ಅಂತ ಹೇಳುವಂತದ್ದು. ಕೆಲವೊಮ್ಮೆ ಮೆಡಿಸಿನ್ಸ್ ಅಥವಾ ಕ್ರೀಮ್ಸ್ ಯೂಸ್ ಮಾಡೋದ್ರಿಂದ ಡ್ಯಾಮೇಜ್ ಆಗೋದನ್ನು ಹೇಳ್ತೀವಿ ಫೇಶಿಯಲ್ ಹೈಪರ್ ಪಿಗ್ಮೆಂಟೇಶನ್ ಅಂತ. ಮತ್ತೆ ಈ ಬಂಗು ಅನ್ನುವಂಥದ್ದು, ಇದು ಎಲ್ಲವೂ ಕೂಡ ಫೇಶಿಯಲ್ ಹೈಪರ್ ಪಿಗ್ಮೆಂಟೇಶನ್ ಅಂತ ಲೆಕ್ಕ ಇಡ್ತೀವಿ. ಹೈಪರ್ ಪಿಗ್ಮೆಂಟೇಶನ್ ನೋಡೋದಕ್ಕೆ ಹೇಗೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಕಂದು ಬಣ್ಣ ಅಥವಾ ಕಪ್ಪು ಬಣ್ಣದ ಚುಕ್ಕೆಗಳಾಗಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಕೆಲವು ಕಡೆ ಚಿಕ್ಕದಾಗಿ ಚುಕ್ಕೆಗಳಿರ್ಬೋದು, ಅಥವಾ ಕೆಲವು ಕಡೆ ಚುಕ್ಕೆಗಳೆಲ್ಲ ಗುಂಪು ಕೂಡ್ಕೊಂಡು ಪ್ಯಾಚಸ್ ಆಗಿ ಕೂಡ ಕಾಣಿಸ್ಕೋಬಹುದು. ಅಪರೂಪಕ್ಕೆ ಕೆಲವು ಕಂಡೀಷನ್ಸ್ ಅಲ್ಲಿ ಪೂರ್ತಿ ಮುಖ ಅಥವಾ ಪೂರ್ತಿ ಕತ್ತಲ್ಲಿ ಹೈಪರ್ ಪಿಗ್ಮೆಂಟೇಶನ್ ಕಾಣಿಸ್ಕೋಬಹುದು. ಬಟ್ ಯಾವತ್ತಿದ್ರೂ ನಮ್ಮ ದೇಹದ ಬಣ್ಣಕ್ಕಿಂತ ಜಾಸ್ತಿ ಕಂದು ಬಣ್ಣ ಅಥವಾ ಕಪ್ಪು ಬಣ್ಣ ಆಗ್ತಾ ಇದ್ದಾರೆ ಚುಕ್ಕೆಗಳಲ್ಲಿ ಅಥವಾ ಪ್ಯಾಚಸ್ ಅಲ್ಲಿ, ಅದು ಹೈಪರ್ ಪಿಗ್ಮೆಂಟೇಶನ್ ಅಂತ ಹೇಳ್ತೀವಿ. ಹೈಪರ್ ಪಿಗ್ಮೆಂಟೇಶನ್ ಅಲ್ಲಿ ಸನ್ ಎಕ್ಸ್ಪೋಜರ್, ಸೂರ್ಯನ ಕಿರಣಗಳಿಗೆ ಆಗ್ಲೇ ಹೇಳಿರೋ ರೀತಿಯಲ್ಲಿ ಬಹಳ ಪ್ರಾಮುಖ್ಯವಾದ ಒಂದು ರೋಲ್ ಇದೆ. ಎಲ್ಲೆಲ್ಲಿ ಸೂರ್ಯನ ಕಿರಣಗಳು ನಮ್ಮ ಚರ್ಮದ ಮೇಲೆ ಬೀಳುತ್ತೆ ಅಂತ ಜಾಗಗಳಲ್ಲೆಲ್ಲ ಈ ಮೆಲನೋಸೈಟ್ಸ್ ಸೆಲ್ಸ್ ಅಂತ ಏನಿದೆ ಅದನ್ನ ಉತ್ತೇಜಿಸುತ್ತೆ, ಅದು ಸ್ಟಿಮ್ಯುಲೇಟ್ ಮಾಡುತ್ತೆ. ಆವಾಗ ಯಾವಾಗ ಈ ಮೆಲನೋಸೈಟ್ಸ್ ಸೆಲ್ ಸ್ಟಿಮ್ಯುಲೇಷನ್ ಆಗುತ್ತೆ, ಅದರಿಂದ ಈ ಕೆಮಿಕಲ್ ಮೆಲನಿನ್ ನ ಉತ್ಪತ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮೆಲನಿನ್ ಎಷ್ಟು ಜಾಸ್ತಿ ಉತ್ಪತ್ತಿ ಆಗುತ್ತೆ ಅಷ್ಟೇ ಜಾಸ್ತಿ ಹೈಪರ್ ಪಿಗ್ಮೆಂಟೇಶನ್ ಆಗುತ್ತೆ, ಅಷ್ಟೇ ಜಾಸ್ತಿ ಕಂದು ಅಥವಾ ಕಪ್ಪು ಬಣ್ಣ ನಮ್ಮ ಸ್ಕಿನ್ ಆಗುತ್ತೆ. ಸೊ ಸೂರ್ಯನ ಕಿರಣಗಳು ತುಂಬಾನೇ ಇಂಪಾರ್ಟೆಂಟ್ ಹೈಪರ್ ಪಿಗ್ಮೆಂಟೇಶನ್ ಆಗುವಂತದ್ರಲ್ಲಿ.
ಟ್ರೀಟ್ಮೆಂಟ್ ಆಪ್ಷನ್ಸ್ ಬಂದು ಒಂದು ನಮ್ಮ ದಿನನಿತ್ಯದ ಸ್ಕಿನ್ ಕೇರ್ ರೊಟೀನ್ ಅಂತ ನಾವು ಏನ್ ಹೇಳ್ತೀವಿ ಅದನ್ನ ಚೆನ್ನಾಗಿ ಫಾಲೋ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಸೂರ್ಯನ ಕಿರಣಗಳು ಪ್ರತಿನಿತ್ಯ ಇದ್ದೇ ಇರುತ್ತೆ, ನಮ್ಮ ಮೈ ಮೇಲೆ, ನಮ್ಮ ಚರ್ಮದ ಮೇಲೆ ಬಿದ್ದೇ ಇರುತ್ತೆ. ಅದಕ್ಕೋಸ್ಕರ ಒಂದು ಸನ್ಸ್ಕ್ರೀನ್ ಅನ್ನ ಯೂಸ್ ಮಾಡುವಂತದ್ದು, ಮನೆ ಒಳಗೆ ಇದ್ದು ಕೂಡ ಸನ್ಸ್ಕ್ರೀನ್ ನ ಯೂಸ್ ಮಾಡ್ಬೇಕಾಗುತ್ತೆ. ಬೆಳಗ್ಗೆ ಒಂದು ಸಲ ಹಚ್ಚಿದ್ರೆ ಸಾಕಾಗೋದಿಲ್ಲ, ಮಧ್ಯಾಹ್ನ ಇನ್ನೊಮ್ಮೆ ಅಪ್ಲೈ ಮಾಡ್ಬೇಕಾಗುತ್ತೆ. ಸೊ ಪ್ರತಿನಿತ್ಯ ಸನ್ಸ್ಕ್ರೀನ್ ಯೂಸ್ ಮಾಡೋದು, ಹಾಗೆ ನೈಟ್ ಕ್ರೀಮ್ ಯೂಸ್ ಮಾಡೋದು. ನೈಟ್ ಕ್ರೀಮ್ ಅಲ್ಲಿ ಮತ್ತೆ ಹಲವಾರು ರೀತಿಯ ನೈಟ್ ಕ್ರೀಮ್ ಗಳಿದೆ. ಸ್ಕಿನ್ ಲೈಟ್ನಿಂಗ್ ಕ್ರೀಮ್ಸ್ ಅಂತ ಏನ್ ಹೇಳ್ತೀವಿ, ಎ ಅಥವಾ BHA ಹೊಂದಿರುವಂತ ನೈಟ್ ಕ್ರೀಮ್ಸ್ ಇರಬಹುದು, ಅಥವಾ ಆಂಟಿ ಆಕ್ಸಿಡೆಂಟ್ಸ್ ಹೊಂದಿರುವಂತ ನೈಟ್ ಕ್ರೀಮ್ಸ್ ಇರಬಹುದು. ಈ ರೀತಿ ಸನ್ಸ್ಕ್ರೀನ್ ಮತ್ತೆ ನೈಟ್ ಕ್ರೀಮ್ ರೊಟೀನ್ ಫಾಲೋ ಮಾಡೋದ್ರಿಂದ ಒಂದು ಸ್ವಲ್ಪ ಮಟ್ಟಿಗೆ ಹೈಪರ್ ಪಿಗ್ಮೆಂಟೇಶನ್ ನ ತಡಿಬಹುದು ಹಾಗೂ ಕಡಿಮೆ ಮಾಡಬಹುದು. ಇದಲ್ಲದೇನೆ ಯಾವ್ಯಾವ ಪರಿಸ್ಥಿತಿಯಲ್ಲಿ ಹೈಪರ್ ಪಿಗ್ಮೆಂಟೇಶನ್ ತುಂಬಾ ಜಾಸ್ತಿ ಇದೆ, ತುಂಬಾ ಕಂದು ಅಥವಾ ಕಪ್ಪು ಬಣ್ಣ ಇದೆ, ಎದ್ದು ಕಾಣಿಸ್ತಾ ಇದೆ, ಅಥವಾ ದೊಡ್ಡದಾಗಿ ಪ್ಯಾಚಸ್ ಇದೆ, ಅಥವಾ ಜಾಸ್ತಿ ಜಾಗಗಳಲ್ಲಿದೆ, ಇಂಥದ್ರಲ್ಲಿ ಬೇರೆ ರೀತಿಯ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಚರ್ಮ ವೈದ್ಯರು ಅದಕ್ಕೆ ಕೆಮಿಕಲ್ ಫೀಲ್ಡ್ ಟ್ರೀಟ್ಮೆಂಟ್ ಇರಬಹುದು, ಅಥವಾ ಲೇಸರ್ ಟೋನಿಂಗ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಕಾರ್ಬನ್ ಫೀಲ್ಡ್ ಟ್ರೀಟ್ಮೆಂಟ್ ಇರಬಹುದು, PRP ಫಾರ್ ದ ಫೇಸ್. ಈ ರೀತಿ ಹಲವಾರು ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಆ ಹೈಪರ್ ಪಿಗ್ಮೆಂಟೇಶನ್ ನ ಕಂಟ್ರೋಲ್ ಮಾಡಿ. ಆಗ್ಲೇ ಹೇಳಿದ ರೀತಿಯಲ್ಲಿ ಸನ್ಸ್ಕ್ರೀನ್ ನ ಬಳಕೆ ತುಂಬಾನೇ ಇಂಪಾರ್ಟೆಂಟ್. ಹೈಪರ್ ಪಿಗ್ಮೆಂಟೇಶನ್ ನ ತಡೆಯೋದಕ್ಕೆ ಇರಬಹುದು ಅಥವಾ ಕಡಿಮೆ ಮಾಡೋದಕ್ಕೆ ಇರಬಹುದು. ಸನ್ಸ್ಕ್ರೀನ್ ದಿನನಿತ್ಯವೂ ಪ್ರತಿಯೊಬ್ಬರು ಯೂಸ್ ಮಾಡತಕ್ಕದ್ದು. ಅದು ಹೇಗೆ ಯೂಸ್ ಮಾಡಬೇಕು, ಯಾವಾಗ ಅಥವಾ ಯಾವ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ಅಂತ ಹೇಳಿದಾಗ, ಸಾಮಾನ್ಯವಾಗಿ ಭಾರತದಲ್ಲಿರುವ ಒಂದು ಸೂರ್ಯನ ಇಂಟೆನ್ಸಿಟಿಗೆ SPF 30 ಇದ್ರೆ ಸಾಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. SPF 30+, 30ಯ ಮೇಲ್ಪಟ್ಟು SPF ಇರುವಂತ ಸನ್ಸ್ಕ್ರೀನ್ಸ್ ನ ನಾವು ದಿನನಿತ್ಯ ಬಳಸಬೇಕಾಗುತ್ತೆ. ಅದು ಮುಖ ಮತ್ತೆ ಕತ್ತಿಗೆ ಸಂಬಂಧಪಟ್ಟಾಗ ನಾವು 4 ಫಿಂಗರ್ ಟಿಪ್ ಯೂನಿಟ್ಸ್ ಅಂತ ಹೇಳ್ತೀವಿ. ನಮ್ಮ ಬೆರಳುಗಳಲ್ಲಿ ಈ ರೀತಿ ನೋಡಿದಾಗ ಮೊದಲನೇ ಗೆರೆ ಇಷ್ಟಿದ್ದಾಗ ಅದು 1 ಫಿಂಗರ್ ಟಿಪ್ ಯೂನಿಟ್ ಆಗುತ್ತೆ, ಇಷ್ಟಿದ್ದಾಗ 2 ಆಗುತ್ತೆ. ಈ ರೀತಿ 4 ಫಿಂಗರ್ ಟಿಪ್ ಯೂನಿಟ್ಸ್ ಅನ್ನು ನಾವು ನಮ್ಮ ಮುಖಕ್ಕೆ ಮತ್ತೆ ಕತ್ತಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಮತ್ತೆ ಯಾವುದೇ ಸನ್ಸ್ಕ್ರೀನ್ ಆದ್ರೂ ಕೂಡ 3 ಗಂಟೆಗಳ ನಂತರ ವಾಪಸ್ ಅಪ್ಲೈ ಮಾಡಬೇಕಾಗುತ್ತೆ. ಬೆಳಗ್ಗೆ ಸುಮಾರು 8-8:30 ಸೂರ್ಯೋದಯ ಆಗಿ ಸೂರ್ಯನ ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಇರುವಾಗ ಒಂದ್ಸಲ ಅಪ್ಲೈ ಮಾಡಿದ್ರೆ, ಮತ್ತೆ ಮಧ್ಯಾಹ್ನ 11:30-12 ಗಂಟೆಗೆ 2ನೇ ಸಲ ಅಪ್ಲೈ ಮಾಡ್ಬೇಕಾಗುತ್ತೆ. ಮತ್ತೆ ಸುಮಾರು ಒಂದು 3 ಗಂಟೆಗಳ ನಂತರ 2-2:30 ಗಂಟೆಗೆ ಇನ್ನೊಮ್ಮೆ ಅಪ್ಲೈ ಮಾಡಬೇಕಾಗುತ್ತೆ. ಇದನ್ನ ಮಾಡಿದಾಗ ಮೋಸ್ಟ್ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಸನ್ಸ್ಕ್ರೀನ್.